ಇತ್ತೀಚೆಗೆ ಬಹಳಷ್ಟು ಸಿನಿಮಾಗಳು ಈ ಥರದ ಕಾನ್ಸೆಪ್ಟ್ ಮೇಲೆ ತುಂಬಾನೇ ಕಮ್ಮಿ ಬಂದಿದ್ವು. ಸೊ ಈಗ ಡೈರೆಕ್ಟರ್ ಚಂದ್ರಮೋಹನ್ ಅವರು ಒಂದು ಡಿಫರೆಂಟ್ ಆದ ಸ್ಟೋರಿನ ಚೂಸ್ ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ಫ್ರೇಮಲ್ಲಿ ಸಿನಿಮಾ ಮೂಡಿ ಬಂದಿದೆ. I'm here for the vengeance of all the blood that you poured into the soil. ಹಾಗೆ ಅದು ಆಡಿಯನ್ಸ್‌ಗೆ ಚೆನ್ನಾಗಿ ಇಷ್ಟ ಕೂಡ ಆಗುತ್ತೆ. ಸೊ ನೀವೆಲ್ಲರೂ ಥಂಬ್‌ನೇಲಲ್ಲಿ ನೋಡ್ದಾಗೆ ನಾ ಇವತ್ತು ಫಾರೆಸ್ಟ್ ಮೂವಿ ಬಗ್ಗೆ ಮಾತಾಡೋಣ. ಹಾಗೆ ಮೂವಿನ ರಿವ್ಯೂ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಚಾನಲ್‌ಗೆ ಹೊಸಬರಾಗಿದ್ರೆ ಮರಿದೇನೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಫಾರೆಸ್ಟ್ ಚಂದ್ರಮೋಹನ್ ಅವರು ಡೈರೆಕ್ಟ್ ಮಾಡಿ ಚಿಕ್ಕಣ್ಣ, ಅನೀಶ್ ಹಾಗೆ ರಘುನಂದನ್ ಅವರು ನಟಿಸಿರುವ ಸಿನಿಮಾ. ಸಿನಿಮಾದ ಒನ್ಲೈನ್ ಸ್ಟೋರಿ ಕಡೆಗೆ ಬಂದ್ರೆ ಒಂದು ಕಾಡಲ್ಲಿ ಇರೋ ಹೊನ್ನು ಅಥವಾ ಬಂಗಾರನ ಕದಿಯೋಕೆ ಅಂತ ಚಿಕ್ಕಣ್ಣ, ಅನೀಶ್ ಹಾಗೂ ಇನ್ನುಳಿದ ಎಲ್ಲಾ ಮೆಂಬರ್ಸು ಹೋದಾಗ ಅಲ್ಲಿ ಏನಾಯ್ತು, ಆ ಚಿನ್ನನ ಕದೀತಾರ ಅಥವಾ ಅವರಲ್ಲಿ ಏನ್ ಮಾಡ್ತಾರೆ, ಯಾವೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸೊ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಸೊ ಅದನ್ನು ಕೂಡ ಮುಂದೆ ರಿವೀಲ್ ಮಾಡ್ತೀನಿ. ಸಿನಿಮಾದ ಪ್ಲಾಟ್ ಏನಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿರೋ ಸ್ಕ್ರಿಪ್ಟ್ ಹಾಗೆ ಚಿಕ್ಕಣ್ಣ ಮತ್ತೆ ರಂಗಾಯಣ ರಘು ಅವರ ಕ್ಯಾರೆಕ್ಟರ್ಸ್ ಹಾಗೂ ಅಲ್ಲಿ ಬರುವಂತ ಕಾಮಿಡಿ ಸೀನ್ಸ್ ನಿಮ್ಗೆ ಸಿನಿಮಾ ಮುಗಿಯೋವರೆಗೂ ಎಂಗೇಜಿಂಗ್ ಆಗಿ ಇರಿಸುತ್ತೆ. ಅಂಡ್ ಇಲ್ಲಿ ರಂಗಾಯಣ ರಘು ಅವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ. ಅಂಡ್ ಅದು ಸಿನಿಮಾದಲ್ಲಿ ಹೈಲೈಟ್ ಆಗಿ ಕೂಡ ಕಾಣುತ್ತೆ. ಸಿನಿಮಾದಲ್ಲಿ ಮೇನ್ ಆಗಿ ವರ್ಕ್ ಆಗಿರೋದು ವೀರಪ್ಪನ್ ಅವರ ಸ್ಟೋರಿ ರಿವೀಲ್ ಮಾಡಿರೋದು. ಒಂದು ಡಿಫ್ರೆಂಟ್ ವೇ ಅಲ್ಲಿ ಸ್ಟೋರಿನ ತೋರಿಸಿದ್ದಾರೆ. ಹಾಗೆ ಆಡಿಯನ್ಸ್ಗೆ ಕೂಡ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಕೂಡ ಆಗುತ್ತೆ. ಸೊ ಫೈನಲಿ ಸಿನಿಮಾ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗಿದೆ ಅಂತ ಅಂದ್ರೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಮೂವಿ. ಹಾಗೆ ನಮ್ಮ ಕಾಡು ಅರಣ್ಯದ ಸ್ಟೋರಿ ಇರೋಂಥ ಸಿನಿಮಾ. ಸೊ ಹೀಗಾಗಿ ತುಂಬಾನೇ ಕ್ಲೋಸರ್ ಕೂಡ ಆಗುತ್ತೆ. ನೀವಿನ್ನು ಸಿನಿಮಾ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ನೋಡಿದ್ದೀರಾ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಮರಿದೇನೆ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಚಾನಲ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆಸ್ ಯೂಶುವಲ್ ಮತ್ತೆ ಸಿಗೋಣ.